ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ತಮ್ಮನೇನಲ್ಲಿ ನೋಡಿರ್ತೀರಾ. ಹೌದು, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಬಿಡುಗಡೆ ಆಗಿದ್ರಲ್ಲಿ ಬಂದಿಲ್ಲ, ಅವ್ರು ಏನು ಮಾಡಬೇಕು ಅಂತ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಅವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ಗಳು ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ಮಾಹಿತಿನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅವಾಗ ನೀವು ವಿಡಿಯೋನ ಮಿಸ್ ಮಾಡಲ್ಲ. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಮಾಡ್ತಾ ಇಲ್ಲ. ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ 13ನೇ ಕಂತಿನ ಹಣದವರೆಗೂ ಬಿಡುಗಡೆ ಆಗಿದೆ. ಅಂದರೆ ಇದು ಅಕ್ಟೋಬರ್ ತಿಂಗಳದು ಇವಾಗ ಬರಬೇಕಿತ್ತು 14ನೇ ಕಂತಿನ ಹಣ. ಇವತ್ತಾಗಲೇ ನವೆಂಬರ್ 11ನೇ ತಾರೀಕು, ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾಕೆ ಅಂತಂದರೆ ಇವಾಗ 14ನೇ ಕಂತಿನ ಹಣಕ್ಕೆ ಏನು 2,500 ಕೋಟಿ ಹಣ ಬೇಕು, ಅದನ್ನು ಆಲ್ರೆಡಿ ಹಣಕಾಸು ಇಲಾಖೆಯವರು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇದೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬರುತ್ತೆ. ಹಾಗೆ ಈ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಅತಿ ಶೀಘ್ರದಲ್ಲೇ ಎಲ್ಲರ ಖಾತೆಗೆ ಬರುತ್ತೆ. ಲಾಸ್ಟ್ ಟೈಮ್ 13ನೇ ಕಂತಿನ ಹಣ ಬಿಡುಗಡೆ ಆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದರು, ಮುಂದಿನ ತಿಂಗಳಿನಾನೇ ನೆಕ್ಸ್ಟ್ ಹಣ ಬಿಡುಗಡೆ ಮಾಡಿದಾಗ ಈ ರೀತಿ ಲೇಟ್ ಆಗೋದಿಲ್ಲ. ಅಂದರೆ ಪ್ರತಿ ಸತಿ ಏನಾಗ್ತಿತ್ತು, ಹಣ ಬಿಡುಗಡೆ ಆದಮೇಲೆ ಒಂದು 20-25 ದಿನ ಆದರೂ ಕೂಡ ಕೆಲವೊಬ್ಬರಿಗೆ ಇನ್ನೂ ಹಣ ಜಮಾ ಆಗ್ತಿರಲ್ಲ, ತುಂಬ ಸ್ಲೋ ಪ್ರೋಸೆಸ್ ಆಗ್ತಿತ್ತು. ಅದೇ ಕೇಂದ್ರ ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆದರೂ ಕೂಡ ಫಾಸ್ಟಾಗಿ ಆಗುತ್ತೆ. ಅಂದರೆ ಒಂದು 7 ದಿನದಲ್ಲಿ ಪ್ರತಿಯೊಬ್ಬರ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗುತ್ತೆ. ಅದೇ ರೀತಿ ಈ ಸತಿ ಕೂಡ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿದಾಗ ನಾವು ಕೂಡ ಆ ಥರ ಸ್ಪೀಡಪ್ಪಲ್ಲಿ ಎಲ್ಲರಿಗೂ ಹಾಕ್ತೀವಿ. ನಾವು ಬಿಡುಗಡೆ ಮಾಡಿದ 10 ದಿವಸದಲ್ಲಿ ಎಲ್ಲರ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಸತಿ ಬಿಡುಗಡೆ ಆಗಿದ ತಕ್ಷಣ ತುಂಬ ದಿನ ಕಾಯೋದೇ ಬೇಡ. ಪ್ರತಿಯೊಬ್ಬರಿಗೂ ಕೂಡ ಆದಷ್ಟು ಬೇಗ, ಅಂದರೆ ಬಿಡುಗಡೆ ಮಾಡಿದ ದಿವಸನೇ ಒಂದು 70-75% ಮಹಿಳೆಯರಿಗೆ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅವ್ರು ಹೇಳ್ದಂಗೆ ನಡ್ಕೋತಾರ ಇಲ್ಲ ಅಂತ. ನೀವು ಕಮೆಂಟ್ ಮಾಡಿ, ನಿಮಗೇನು ಅನಿಸುತ್ತೆ? ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗೋ ಸ್ಪೀಡಲ್ಲೇ ಇವ್ರದ್ದು ಕೂಡ ನೆಕ್ಸ್ಟ್ ಆಗತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ, ಕೆಲವೊಬ್ಬರಿಗೆ ಹಣ ಜಮೆನೇ ಆಗಿರಲ್ಲ, ತುಂಬ ತಿಂಗಳದು ಪೆಂಡಿಂಗ್ ಇರುತ್ತೆ. ಅಂಥವ್ರಿಗೆ ಏನು ಸರ್ಕಾರದವ್ರಿಗೆ ಹೇಳಿದ್ದಾರೆ ಅಂತಂದರೆ, ನಿಮ್ಗೇನಾರ ಹಣ ಬರ್ತಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ನೀವು ನಿಮ್ಮ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ, ನಿಮ್ಮದು ಬೇರೆ ಎಲ್ಲೋ ಬ್ಯಾಂಕ್ ಇರುತ್ತೆ, ಅಲ್ಲಿ ಅವರು ಹಣ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬ್ಯಾಂಕ್ಗಳಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ. ಹಾಗಾಗಿ ನಿಮ್ದೇನಾದರೂ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇತ್ತು, ನೀವು ಆ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಅವೆಲ್ಲ ಲಿಂಕ್ ಮಾಡಿದ್ದೀರಾ ಅಂತಂದರೆ ಆ ಪೋಸ್ಟ್ ಆಫೀಸ್ಗೆ ನೀವು ಗೃಹಲಕ್ಷ್ಮಿ ಹಣ ಅವ್ರು ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ಗೆ ಬರುತ್ತೆ. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೇನು ತೊಂದರೆ ಇರೋದಿಲ್ಲ. ಹಾಗಾಗಿ ಅಕಸ್ಮಾತ್ ನಿಮಗೆ ಹಣ ಬರ್ತಿಲ್ಲ ಸರಿಯಾಗಿ, ಒಂದು ತಿಂಗಳದ್ದು ಬರುತ್ತೆ, ಇನ್ನೊಂದು ತಿಂಗಳದ್ದು ಬರೋದಿಲ್ಲ, ಅಥವಾ ಪ್ರಾಬ್ಲಮ್ ಆಗ್ತಿದೆ ನಮಗೆ ಅಂತಂದರೆ ದಯವಿಟ್ಟು ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ಓಪನ್ ಮಾಡಿ. ಇವಾಗ ತುಂಬ ಜನ ಹಂಗೆ ಮಾಡ್ತಿರೋದು. ಇವಾಗ ಯಾರು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ತಿದ್ದಾರೆ, ಈಗಲೂ ಕೂಡ ಸಾಕಷ್ಟು ಜನ ಅರ್ಜಿ ಹಾಕ್ತಿದ್ದಾರೆ. ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆ ಏನಂದರೆ ಈ ಥರ ಲಾಸ್ಟ್ ಡೇಟು ಇಷ್ಟರೊಳಗೆ ಹಾಕಬೇಕು ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಅದು ನಿತ್ಯ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋರು ಕೂಡ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ಓಪನ್ ಮಾಡ್ತಿದ್ದಾರೆ. ಯಾಕಂದರೆ ಬೇರೆ ಬ್ಯಾಂಕ್ಗಳಿಗೆ ಮಾಡೋದಕ್ಕಿಂತ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ದಲೆ ಅವ್ರು ಜಮೆ ಮಾಡಿದಾಗೆಲ್ಲ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ನಿಮ್ಗೇನಾದ್ರು ಬರ್ತಿದೆ ಅಂತಂದರೆ ಅಟ್ಲೀಸ್ಟ್ ಯಾರಿಗಾರ ಬರ್ತಿರಲ್ಲ ನಿಮ್ಗೆ ಗೊತ್ತಿರೋರು ಅಂದರೆ ಅವ್ರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಇಲ್ಲ ನಿಮ್ಮ ವಿಷಯ ತಿಳ್ಕೊಂಡು ಅವ್ರಿಗೆ ವಿಷಯ ತಿಳಿಸಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ. ಯಾಕಂದರೆ ಅಲ್ಲೂ ಕೂಡ ಫ್ರೀಯಾಗಿ ಅಕೌಂಟ್ ಓಪನ್ ಮಾಡ್ಬೋದು. ನೀವು ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡು ಹಾಗೆ ನಿಮ್ಮ ಫೋಟೋ, ಜನರಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋದ್ರೆ ಖಂಡಿತವಾಗ್ಲೂ ಅಲ್ಲಿ ಯಾರಿಗೆ ಬೇಕಾದ್ರೂ ಅಕೌಂಟ್ನ ಓಪನ್ ಮಾಡಿ ಕೊಡ್ತಾರೆ.
ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ರೀಸೆಂಟ್ ಅಪ್ಡೇಟ್. ಈ ವಾರದಲ್ಲೇ 14ನೇ ಕಂತಿನ ಹಣ ನಿಮಗೆ ಜಮೆ ಆಗತ್ತೆ. ಹಾಗೆ ನಿಮಗೆ 13ನೇ ಕಂತಿನ ಹಣದವರೆಗೂ ಕಂಟಿನ್ಯೂಸ್ ಎಲ್ಲ ಕಂತಿನ ಹಣ ಕೂಡ ಜಮೆ ಆಗಿದೆಯಾ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ನನ್ನ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೂಡ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.